ಬೀದರ್ 43ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲರಿಂದ ಚಿನ್ನದ ಪದಕ ಪಡೆದ ಪೂಜಾಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸನ್ಮಾನ. ಕಲಬುರಗಿ ವಿಶ್ವವಿದ್ಯಾಲಯದ 43ನೇ ಘಟಿಕೋತ್ಸವದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಕನ್ನಡ ವಿಭಾಗದ ವಿದ್ಯಾರ್ಥಿನಿಯಾದ ಪೂಜಾ ವಚನ ಸಾಹಿತ್ಯ ಪತ್ರಿಕೆಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಮಾನ್ಯ ರಾಜ್ಯಪಾಲರು ನೀಡಿ ಸನ್ಮಾನವನ್ನ ಮಾಡಿದ್ದರು. ಅದರ ಪ್ರಯುಕ್ತ ಹುಮ್ನಾಬಾದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ವೀರಣ್ಣ ತುಪ್ಪದ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ವಿದ್ಯಾರ್ಥಿನಿಗೆ ಹಾಗೂ ಅವರ ತಂದೆಗೆ ವಿಶೇಷವಾದ ಸನ್ಮಾನವನ್ನ ಮಾಡಲಾಯಿತು. ನಂತರ ಮಾತನಾಡುತ್ತಾ ನಮ್ಮ ಕಾಲೇಜು ಹಲವಾರು ಬಾರಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರ್ಯಾಂಕ್ ಲಭಿಸಿದೆ. ಅಲ್ಲದೆ ಈ ಬಾರಿಯೂ ಸಹ ಬಿಬಿಎ ವಿಭಾಗದಲ್ಲಿ 2 ವಿದ್ಯಾರ್ಥಿನಿಯರು ರ್ಯಾಂಕ್ ಲಭಿಸಿದ್ದು, ಇಂದು ನಮ್ಮ ಕಾಲೇಜಿಗೆ ಎಂಎ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ದು ಬಹಳ ಖುಷಿ ತಂದುಕೊಟ್ಟಿದೆ. ವಿದ್ಯಾರ್ಥಿನಿ ಪೂಜಾ ಮಾತನಾಡುತ್ತಾ, ಈ ನನ್ನ ಸಾಧನೆಗೆ ನನ್ನ ತಂದೆ ತಾಯಿ, ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ವಿಶೇಷವಾಗಿ ಪ್ರಾಂಶುಪಾಲರ ಮಾರ್ಗದರ್ಶನವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀರಣ್ಣ ತುಪ್ಪದ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕಾಸಿಂ ಸಾಬ್, ಉಪನ್ಯಾಸಕರು ಹಾಗೂ ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು. ಕಾಲೇಜಿಗೆ 2022-23ರಲ್ಲಿ ಎಂಎ ಕನ್ನಡ ಪ್ರಥಮ ವರ್ಷಕ್ಕೆ ಪ್ರವೇಶಾತಿ ಪಡೆದ ನಂತರ ನಿರಂತರವಾಗಿ ಆಕೆ ಗೈರು ಹಾಜರು ಆಗದೆ ಆಕೆ ಪ್ರತಿಯೊಂದು ತರಗತಿಗಳನ್ನು ಅಟೆಂಡ್ ಮಾಡಿ ಎಲ್ಲ ಅಧ್ಯಾಪಕರ ಹೇಳಿರ್ತಕ್ಕಂಥ ಪಾಠ ಪ್ರವಚನವನ್ನ ಪ್ರಾಮಾಣಿಕವಾಗಿ ಅಂದೇ ನೋಟ್ಸ್ ಅನ್ನ ಮಾಡಿ ಆಕೆ ಇವತ್ತು ಗರಿಷ್ಠ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಕಾಲೇಜಿನಲ್ಲಿ ಅಧ್ಯಾಪಕ ವರ್ಗದವರು ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನ ತೋರಿಸಬೇಕು ಅಂತಂದ್ರೆ ಇವತ್ತು ನಮ್ಮ ಮಕ್ಕಳು ಪಡೆದುಕೊಳ್ತಕ್ಕಂಥ ಒಂದು ರ್ಯಾಂಕ್ಗಳ ಬಂಗಾರದ ಪದಕಗಳ ಮೂಲಕ ನಾವು ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ನಮಸ್ಕಾರಗಳು. ನಾನು ಎಂಎ ಕನ್ನಡ ವಿಭಾಗ ಸ್ನಾತಕೋತ್ತರ ಕೇಂದ್ರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾ ತಂದೆ ಧನರಾಜ್. ನಾನು ಇಂದು ಈ ಚಿನ್ನದ ಪದಕವನ್ನು ನನ್ನ ಶೈಕ್ಷಣಿಕ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಪಡೆದುಕೊಂಡಿದ್ದೇನೆ. ನಾನು ಈ ಚಿನ್ನದ ಪದಕವನ್ನು ಪಡೆದುಕೊಳ್ಳಲು ನನಗೆ ಮೊದಲನೇ ಸ್ಫೂರ್ತಿ ಅಂದರೆ ನನ್ನ ತಂದೆಯಾದ ಶ್ರೀ ಧನರಾಜ್ ನುಲ್ಕಿಯವರು ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಡಾಕ್ಟರ್ ವೀರಣ್ಣ ತುಪ್ಪ ಸರ್ ಅವರು ಹಾಗೂ ನನ್ನ ಎಂಎ ಕನ್ನಡ ವಿಭಾಗದ ಎಲ್ಲ ಪ್ರಾಧ್ಯಾಪಕರುಗಳು ನಮಗೆ ಅತ್ಯುತ್ತಮ ರೀತಿಯಿಂದ ಅಭ್ಯಾಸವನ್ನು ಮಾಡಿಸಿದರು. ನಾನು ಕಾಲೇಜ್ ಸ್ಟಾರ್ಟ್ ಆಗಿನಿಂದ ಹಿಡಿದು ಒಂದಿನೂ ಕಾಲೇಜಿಗೆ